ಈ ನಿರ್ಮಲಾಗೆ ಗಂಡ ಮಿಸ್ ಆದ ಮೇಲೆ ಮಗು ಆಗಿದೆ. ಪ್ರೆಗ್ನೆಂಟ್ ಕೂಡ ಆಕೆ ನಂತರ ಆಗಿದ್ದೇನೋ ಅನ್ನುವಂಥ ಅನುಮಾನ ಕೆಲವರಿಗಿತ್ತು. ಆದರೆ ಹಾಗಾಗಿರ್ಲಿಲ್ಲ. ಗಂಡ ಇರೋವಾಗ್ಲೇನೆ ಇನ್ನೊಬ್ಬ ಮಗುವಿಗೆ ಆಕೆ ತಾಯಿಯಾಗೋ ತಯಾರಿಲಿದ್ಲು. ಹಂಗಾಗೆ ಗಂಡನ ಸಂಘ ಆಕೆಗೆ ಬೇಡ ಅನ್ಸಿತ್ತೋ ಅಥವಾ ಅಲ್ಲಾಭಕ್ಷಣೆ ತನ್ನ ಮಗುವಿನ ತಾಯಾಗ್ತಾ ಇರೋಳಿಗೆ ಗಂಡನ ಕಷ್ಟ ಬೇಡ ಅನ್ಸಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನನ್ನ ಹೇಗಾದ್ರೂ ದೂರ ಮಾಡಬೇಕು ಅಂತ ಇವರಿಬ್ಬರು ಮಾತಾಡ್ಕೊಂಡು ಕೆಲಸನೇ ಮುಗಿಸ್ಬಿಟ್ರು. ಇಲ್ಲಿವತ್ತು ಜನ ಕೂತಿದಾರಲ್ಲ, ಇದೇ ಹುಣಸೆ ಮರದ ಕೆಳಗೆ ಅವತ್ತು ಗೋವಿಂದಪ್ಪ ಮತ್ತು ಅಲ್ಲಾಭಕ್ಷ್ ಪಾರ್ಟಿ ಮಾಡಿದ್ರು. ಆತನಿಗೆ ಚೆನ್ನಾಗಿ ಕುಡಿಸಿ ಅಲ್ಲೇ ಪಕ್ಕದಲ್ಲಿದ್ದಂಥ ಕೆರೆಯಲ್ಲಿ ಆತನನ್ನು ಮುಳುಗಿಸಿ ಮರ್ಡರ್ ಮಾಡಿ ಹತ್ತಿರದ ರಬ್ಬರ್ ಬಳ್ಳಿಯ ದಪ್ಪ ಪೊದೆಯ ಕೆಸರಲ್ಲಿ ಹೂತಿದ್ದ. ನಂತರ ನಿರ್ಮಲಾಗೆ ವಿಷಯವನ್ನ ತಿಳಿಸಿದ್ದ. ಆಕೆ ಇನ್ನು ನಮ್ಮ ನಡುವೆ ಯಾರೂ ಬರೋದಿಲ್ಲ ಅಂತ ಖುಷಿ ಪಟ್ಟಿದ್ಲು. ಇಬ್ರು ಸೇರಿ ಇಷ್ಟು ದಿನ ಬಚಾವಾಗುವಂಥ ಪ್ರಯತ್ನ ಕೂಡ ಮಾಡಿದ್ರು. ಪೊಲೀಸರ ಕೈಗೆ ನಾವು ಸಿಗೋದೇ ಇಲ್ಲ, ಸತ್ಯ ಹೊರ ಬರೋದೇ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಅರೆಸ್ಟ್ ಆದ್ರು. ನಿಮ್ಮ ಹೊಲಕ್ಕೆ ಕೆಲಸ ಬರ್ತದೆ ರಾತ್ರಿಯಲ್ಲಿ ಅವನಿಗೆ ಒಂದ ಮನುಷ್ಯ ನೀವು ಕಡೆ ಬರ್ತಿದ್ರೆ ನಾವು ಮನೇಲಿ ದಿನ ಎಂಟು ಕಿರಿಕಿರಿ ಕೊಟ್ಟು ಇದು ಮಾಡ್ತಾನೆ ಅಂತ ಮನೆಯಲ್ಲಿ ಫೋನ್ ಹೇಳ್ತಿದ್ರು ಸರ್. ಅದಕ್ಕೋಸ್ಕರ ಕೆಲ್ಸಕ್ಕೆ ಬರ್ತಾರೆ ಸರ್. ಅವ್ನು ನಿಮ್ಮ ಹೊಲಕ್ಕೆ ಕೆಲಸಕ್ಕೆ ಬರ್ತಾರೆ ಅವರು ಕೆಲ್ಸಕ್ಕೆ ಬರ್ತಾರೆ ಅಂತ. ನಿಮ್ಗೆ ನಿರ್ಮಲಕ್ಕೆ ಸಂಬಂಧ ಇತ್ತು. ಆ ಕಾರಣದಿಂದ ಅವನು ಬಿಡಲಿಕ್ಕೆ ಕಾರಣ ಆಯಿತು. ಹೀಗೆ ಹೆಣ ಹಾಕಿದ ವಿಷಯವನ್ನ ಪೊಲೀಸರು ಬಾಯಿ ಬಿಡಿಸಿದ ಮೇಲೆ ಆತನೇ ಸ್ಪಾಟಿಗೆ ಕರ್ಕೊಂಡು ಹೋಗಿ ಹೆಣ ಹೂತ ಜಾಗವನ್ನ ತೋರಿಸಿದ್ದ. ಅಲ್ಲಿ ಬಗೆದು ತೆಗೆದರೆ ಸಿಕ್ಕಿದ್ದು ಅಸ್ಥಿ ಪಂಜರ. ಮೊನ್ನೆ ಕೇಸ್ ದಾಖಲಾದ್ಮೇಲೆ ಅಲ್ಲಾಭಕ್ಷನ್ ಆ ಸ್ಪಾಟ್ ಕೂಡ ತೋರಿಸಿ ಅದರಲ್ಲಿ ಅವನದು ಸ್ಕೆಲೆಟನ್ ರಿಕವರ್ ಆಗಿದೆ. ಆ ಸ್ಕೆಲೆಟನ್ ನಾವು ಮುಂದಿನ ತನಿಖಾ DNA ಅನಾಲಿಸಿಸ್ಗಾಗಿ ಫಾರೆನ್ಸಿಕ್ ಲ್ಯಾಬ್ ಕಳಿಸ್ತಾ ಇದ್ದೀವಿ. ಸದ್ಯಕ್ಕೆ ಅಲ್ಲಿದ್ದಂಥ ಕೆಲ ವಸ್ತುಗಳನ್ನು ನೋಡಿ ಮೃತನ ಮನೆಯವರು ಇದು ಗೋವಿಂದಪ್ಪನದ್ದೇ ಅಂತ ಹೇಳಿದ್ದಾರೆ. ಆದರೂ ವೈಜ್ಞಾನಿಕವಾಗಿ ಅದು ಅವನದ್ದೇ ಶವ ಅನ್ನೋದನ್ನ ಪ್ರೂವ್ ಮಾಡೋದು ಪೊಲೀಸರ ಜವಾಬ್ದಾರಿ. ಒಟ್ಟಿನಲ್ಲಿ ಸ್ನೇಹಿತನನ್ನ ವಂಚಿಸಿ ಆತನ ಪತ್ನಿಯನ್ನೇ ಬುಟ್ಟಿಗೆ ಹಾಕೊಂಡವನಿಗೆ ಶಿಕ್ಷೆ ಆಗಬೇಕಲ್ವಾ? ಅಕ್ಕನ ಮಗಳನ್ನ ನಂಬಿ ಮದುವೆ ಆಗಿದ್ದಕ್ಕೆ ಪ್ರಾಣನೇ ಕಳ್ಕೊಂಡಂಥ ಸೋದರ ಮಾವ ಗೋವಿಂದಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ವಾ? ಇದೆಲ್ಲದರ ನಡುವೆ ಇವರಿಬ್ಬರು ಮಕ್ಕಳು ಅನಾಥವಾಗಿರೋದು ಮಾತ್ರ ಬೇಸರದ ಸಂಗತಿ.